ಅವ್ರ ಕಣ್ಮುಂದೆ ಇರೋದಷ್ಟೇ ಆಗಿರುತ್ತೆ. ಅದಕ್ಕೂ ಇದೆಲ್ಲದಕ್ಕೂ ಏನು ಸಂಬಂಧ ಅಂತ ನಿಮ್ಗೆ ಅನಿಸ್ತಿರ್ಬೋದು. ನೀವು ಹೀಗೆ ನನ್ನ ಕೇರ್ ಮಾಡ್ತಿರೋದು, ನಾನು ನಿಮ್ಮ ಜೊತೆ ನಗಾಡ್ಕೊಂಡು ಆರಾಮಾಗಿರೋದು, ಇದೆಲ್ಲ ನಮಗೆ ಒಳ್ಳೆತನದಲ್ಲೇ ಅಂತ ಅನ್ನಿಸ್ಬೋದು. ಆದರೆ ನೋಡೋರ್ ಕಣ್ಣಿಗೆ ಅದು ಬೇರೆ ಥರನೇ ಕಾಣಿಸುತ್ತೆ ಕರ್ಣ. ಸಾಲದಕ್ಕೆ ಈ ಗಂಡ ಹೆಂಡತಿ ಅನ್ನೋ ಸುಳ್ಳಿನ ಪಟ್ಟ ಅವ್ರು ಎಲ್ರನ್ನೂ ಸುಲಭವಾಗಿ ನಂಬಿಸ್ಬಿಡುತ್ತೆ ಕರ್ಣ. ಸುಳ್ಳೇ ಆಗಲ್ವಾ ನಿತ್ಯ? ಯಾವಾಗಿದ್ರೂ ಸುಟ್ಟೇ ಸುಡುತ್ತೆ. ಹಾಗಾಗಿ ದೊಡ್ಡ ಸುಳ್ಳಿನ ಕೆಂಡನ ಕೈಲಿ ಹೊತ್ಕೊಂಡಿದ್ದೀವಿ. ಅದನ್ನು ಸುಡಬೇಡ ಅಂತ ಹೇಳೋಕ್ಕಾಗುತ್ತಾ? ನಾವು ಬೇಗ ಸತ್ಯನ ಕಂಡ್ಕೊಂಡು ಕೈ ತೊಳ್ಕೋಬೇಕು. ಅದು ನಮ್ಮಿಬ್ಬರಿಗೂ ಗೊತ್ತು ಕರ್ಣ. ಈ ಸುಳ್ಳಿನ ಬೆಂಕಿ ನನ್ನನ್ನಷ್ಟೇ ಸುಟ್ರೆ ನನ್ಗೇನು ಪ್ರಾಬ್ಲಮ್ ಇಲ್ಲ. ಆದ್ರೆ ನನ್ನ ಜೊತೆ ನಿಮ್ಮನ್ನು ಸುಡ್ತಿದೆ. ನಾಳೆ ಪಾಪ ಏನು ತಪ್ಪು ಮಾಡ್ದೇರೋ ಇವಳಂತವಳಿಗೆ ತಂಗಿ ಅಂತ ನಿಧಿನೂ ಸುಡಕ್ ಶುರು ಮಾಡುತ್ತೆ. ಇಷ್ಟು ವರ್ಷ ಇದನ್ನೆಲ್ಲ ಸಹಿಸ್ಕೊಂಡಿರೋಳು ಇದನ್ನು ಹೇಗೋ ದಾಟ್ಬಿಡ್ತೀನಿ. ಆದ್ರೆ ನನ್ನ ತಂಗಿಗೆ ಯಾವುದೇ ಕಾರಣಕ್ಕೂ ನೋವಾಗಬಾರ್ದು. ನನಗಿಂತ ಜಾಸ್ತಿ ಅವಳಿಗೋಸ್ಕರನೇ ಈ ಥರ ಕಲ್ಲಾಗಿರೋದು. ಇಷ್ಟಿದ್ದು ಪ್ರೀತಿ ವಿಷಯದಲ್ಲಿ ಅಟ್ಲೀಸ್ಟ್ ಖುಷಿ ಸಿಗ್ಬೋದೇನೋ ಅಂತ ತುಂಬಾ ಆಸೆ ಇಟ್ಕೊಂಡಿದ್ದೆ. ಆದ್ರೆ ಅದು ಹೀಗಾಗೋಯ್ತು. ಇನ್ನ ಏನೇನು ನೋಡ್ಬೇಕು ನಾನು? ನಿತ್ಯ ನೋಡಿ, ನಿಮ್ಮ ಮಾತಿಗೆ ನಾನು ಒಂದು ಮಾತಲ್ಲಂತೂ ಸಮಾಧಾನ ಹೇಳೋಕ್ಕಾಗಲ್ಲ. ಆದರೆ ಒಂದಂತೂ ಪ್ರಾಮಿಸ್ ಮಾಡ್ತೀನಿ, ನೀವು ಕಳ್ಕೊಂಡಿರೋ ಖುಷಿ ಯಾವ ರೂಪದಲ್ಲಾದರೂ ನಿಮ್ಮ ಮಡ್ಲು ಬಂದು ಸೇರುತ್ತೆ. ಕೊನೆ ತನಕ ನಿಮ್ಮ ಜೊತೆಲಿ ಉಳಿಯೋ ಭರೋಸೆನೂ ಹುಟ್ಟುತ್ತೆ. ನಂಬಿ.